ಗುರುಸಣಿಗೆ ಗ್ರಾಮದಲ್ಲಿ ಚಲೋ ಬರ್ತದೆ. ಬಕ್ರೀದ್ ಹಬ್ಬದ ಸಲುವಾಗಿ ಏನಿಲ್ಲಪ್ಪ ಅಂದರೆ ಕನಿಷ್ಠ ಒಂದು 30ರಿಂದ 40 ಗೋಗಳನ್ನು ಕಟ್ ಮಾಡಿ ಪ್ರತಿ ಗ್ರಾಮಕ್ಕೆ ಟ್ರಾನ್ಸ್ಫರ್ ಮಾಡ್ಲತ್ತಾರ. ಅದೆಲ್ಲ ಗೋಮಾಂಸಗಳನ್ನು ಕಳಿಸ್ಲತ್ತಾರ. ಆಮೇಲೆ ಯಾದಗಿರಿಗೆ ಲೋಕಲ್ನು ಕಳಿಸ್ಲತ್ತಾರ ಇಲ್ಲಿಂದ ಕಟ್ ಮಾಡಿಗೇಸಿ. ಇಲ್ಲ ಏನಿಲ್ಲ ಅಂದ್ರೆ 40ರಿಂದ 45 ತನಕ ಗೋಗಳು ಪೂರ ಕಟ್ ಮಾಡಿಗೇಸಿ ಇದು ಮಾಡಿದ್ದಾರೆ. ಅದಕ್ಕೆ ನಾವು ಬಜರಂಗ ದಳ ಕಾರ್ಯಕರ್ತರು ಇಲ್ಲಿಗೆ ಬಂದ್ಗೇಸಿ ಅದನ್ನೆಲ್ಲ ವಿಚಾರಿಸಿದಾಗ ಇಷ್ಟೆಲ್ಲ ಕಾಣಿತಿದ್ರ ಮೇಲೆ ಅಲ್ಲಿ ಏನಿಲ್ಲ ಅಂದ್ರೆ ಅಲ್ಲಿ ಒಂದು 30ರಿಂದ 40 ಕಾಲುಗಳು ಬಿದ್ದಾವ. ಇಲ್ಲಿ ಶ್ವಾಸಕೋಶಗಳು, ಕರಳು, ಬೋಟಿ ಎಲ್ಲನೂ ಬಿದ್ದೈತಿ. ಇನ್ನೊಂದೇನಂದ್ರೆ ತಲೆಗಳು ಇಲ್ಲಿ ನೋಡ್ತಿರ್ಬೋದು ನೀವು. ಈ ಥರ ಗೋವು ಇದು ಏನಿಲ್ಲ ಒಂದು 13-14 ವರ್ಷದ ಗೋವು ಕಟ್ ಮಾಡಿ ಕಳಿಸಿ ಈ ಥರ ಬಿಸಾಕ್ಬಿಡ್ರಿ. ಸುತ್ತಮುತ್ತ ಗುಡ್ಡ ಐತಿ, ಇಲ್ಲಿ ಸುತ್ತಮುತ್ತ ಗುಡ್ಡ ಅದ. ಈ ಗುಡ್ಡದಲ್ಲಿ ಸೆಂಟ್ರ್ ತೊಗೊಂಡು ಬಂದು ಕೇಸಿನ ಕಟ್ ಮಾಡಿ ಊರಿಗೆಲ್ಲ ಟ್ರಾನ್ಸ್ಫರ್ ಮಾಡತ್ತಾರಲ್ಲ ಮಾಂಸನ. ಇದನ್ನೆಲ್ಲ ಮಾಂಸ ಊರು ಹಳ್ಳಿಗೆಲ್ಲ ಟ್ರಾನ್ಸ್ಫರ್ ಮಾಡತ್ತಾರ. ಇದು ಒಂದೇ ಗುರುಸಣಿಗೆ ಅಂತಲ್ಲ, ಪ್ರತಿಯೊಂದು ಹಳ್ಳಿದಾಗೂ ಇದೇ ಥರನೇ ಕಟ್ ಮಾಡಿ ಕೇಸಿನ ಸರಬರಾಜು ಮಾಡಕತ್ತಾರ. ಆದರೆ ಅದು ಕದ್ದು ಮುಚ್ಚಿ ಮಾಡತ್ತಾರ. ಊರು ಬಿಟ್ಟು ಒಂದು 15-20 ಕಿಲೋಮೀಟರ್ ಇದು ನೋಡ್ತಿರ್ಬೋದು. ಇಲ್ಲಿ ಏನು ಗೊತ್ತಂದ್ರೆ ಇದು ಏನದಲ್ಲ ಮ್ಯಾಗಿನ ಚರ್ಮ ಅದನ್ನ ಕಡ್ಬಿಟ್ಟು ಅಷ್ಟೇ ಬಿಟ್ಟಾಗಿ ತಲೆ ಮಾತ್ರ ಉಳಿಸ್ಯಾರ. ನೋಡ್ತಿರ್ಬೋದು ಬಾಡಿ ಪೂರ ತಕ್ಕಂದ್ರೆ ತಲೆ ಮಾತ್ರ ಬಾಡಿ ಅದ್ರ ಮಾಂಸ ಏನು ಬೇಕು ಅವ್ರಿಗೆ ಏನು ಬೇಕಾಗಿರ್ತಕ್ಕಂಥ ಮಾಂಸನ ತಕೊಂಡು ತಲೆ ಮಾತ್ರ ಇಟ್ಟಾರ. ಇಲ್ಲಿ ಹೊಟ್ಟೆಯಲ್ಲಿರ್ತಕ್ಕಂಥ ಕಳ್ಳು ಗೋಟಿ ಎಲ್ಲ ನೋಡ್ತಿರ್ಬೋದು ನೀವು. ಇಲ್ಲಿ ನೋಡಿ ಒಂದಂತಲ್ಲ, ಇಲ್ಲಿ ಎಲ್ಲಿ ಕಾಣ್ತೈತೆ 1 2 3 4 ನೀವು ಬದುಕಿದ್ದು ತೋರಿಸಿ 3 4 ಇಲ್ಲಿ 4 ಆ ಸೈಡ್ ನೋಡ್ತಿರ್ಬೋದು ನೀವು. ಅಲ್ಲಿಗೆ ವಿಡಿಯೋ ಎಲ್ಲಿ ಥರ ಕ್ಯಾಪ್ಚರ್ ಆಗ್ತದೆ ತಗೊಳ್ರಿ. ಅಲ್ಲಿ ಎಷ್ಟು ಜೂಮ್ ಹಾಕಿ ನೋಡ್ರಿ. ಅಲ್ಲಿ ತನಕ ಬಿದ್ದಾವ್ರಿ. ಅಲ್ಲಿ ತನಕ ಮಾಂಸ ಬಿದ್ದೈತಿ, ಚರ್ಮ ಬಿದ್ದೈತಿ. 30ರಿಂದ 40 ಗೋವುಗಳು ಸರ್ವನಾಶ ಮಾಡಿಬಿಟ್ರೆ. ಇವ್ರಿಗಂತ ಯಾರಿಗೆ ಹೇಳೋರು ಕೇಳೋರು ಯಾರು ಇಲ್ದಾಗ ಆಗಿಬಿಟ್ಟದು. ಕಾನೂನಿಗಂತ ಮರ್ಯಾದೆನೇ ಕೊಡ್ತಾ ಇಲ್ಲ ಇವ್ರು ಯಾರು. ಇವ್ರು ಮಾಡಿರ್ತಕ್ಕಂಥ ಹತ್ಯೆ, ಗೋ ಹತ್ಯೆ ಮೇಲೆ ನೀವು ನೋಡ್ರಿ ಏನು ಕಠಿಣ ಕ್ರಮ ತಗೊಂತೀರಿ ತಗೋಬೇಕು. ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಇನ್ನೂ 2 ಕರುಗಳು ಆಲ್ರೆಡಿ ಇಟ್ಬಿಟ್ರು. ಅದನ್ನೆಲ್ಲ ಕಟ್ ಮಾಡಿ ಕಳಿಸಿದ್ದಾರೆ. ಮತ್ತು ಇವೆರಡೂ ಕಟ್ ಮಾಡಿ ಕಳಿಸ್ಬೇಕಂತೇಳಿ ಅವರು ತೀರ್ಮಾನ ಮಾಡ್ಕೊಂಡೇ ಇವ್ರನ್ನ ತಂದು ಇಲ್ಲಿ ಕಟ್ಟಾಯ್ತಾರೆ. ಏನಿಲ್ಲಂದ್ರೆ 30ರಿಂದ 40 ಅಲ್ಲೆಲ್ಲ ಕಟ್ಟಿಬಿಟ್ಟು ಒಂದು ತುಂಡಾಗಿ ಕಡಿದು ಹಳ್ಳಿ ಸರಬರಾಜು ಮಾಡಿ ಇನ್ನೂ 2 ಮಿಕ್ಕಿದ್ದಾವೆ. ಅಷ್ಟರಲ್ಲಿ ನಮ್ಮ ಇಡೀ ಬಜರಂಗ ದಳ ಕಾರ್ಯಕರ್ತರು ಬಂದುಬಿಟ್ಟು ಇವ್ರನ್ನ ತಡೆಗಟ್ಟಿದ್ದೀವಿ. ಅವರೆಲ್ಲ ಹೋಗಿದ್ದಾರೆ ನೋಡ್ತಿರ್ಬೋದು. ಪೊಲೀಸರನ್ನು ನೋಡ್ತಾ ಇದ್ದಾರೆ. ಅವರು ಪ್ರಮುಖ ಅವರು ಇದರಲ್ಲೇ ನಾವು ಬಂದುಬಿಟ್ಟು ಎಲ್ಲ ಇದನ್ನ ಮಾಡಿರೋದು. ಇದ್ರ ಬಗ್ಗೆದಾಗ ಕಾನೂನಿಗಂತ ವ್ಯಾಲ್ಯೂನೇ ಕೊಡ್ತಾ ಇಲ್ಲ. ಕಾನೂನು ಮೇಲೆ ಅವರಿಗೆ ಜವಾಬ್ದಾರಿ ಇಲ್ಲ, ಅವರಿಗೆ ನಂಬಿಕೆನೂ ಇಲ್ಲ. ತಾವು ದಯವಿಟ್ಟು ಬಜರಂಗ ದಳ ಕಾರ್ಯಕರ್ತರ ಕಡೆಯಿಂದ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಇದ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ. ಜೈ ಶ್ರೀರಾಮ್.